Welcome to Ashok Health and Food Coach. Discover Keramruth, 100% natural virgin coconut oil, pure, safe and good for your health. Like, share and subscribe for more tips. ಸ್ನೇಹಿತರೆ ನಮಸ್ಕಾರ. ಅಶೋಕ್ ರಾವ್ ಹೆಲ್ತ್ ಅಂಡ್ ಫುಡ್ ಕೋಚ್, KB ವೆಲ್ನೆಸ್ ಸೆಂಟರ್ ಮಾದನಾಯಕನಹಳ್ಳಿ. ಇವತ್ತು ಒಂದು ವಿಶೇಷ ಸಂಚಿಕೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಹದಲ್ಲಿ ಎರಡು ರೀತಿಯ ಕೆಲಸಗಳು ನಡೀತಾ ಇರ್ತದೆ. ಒಂದು, ನಾವು ಮಕ್ಕಳಾಗಿರೋ ಯಾರ ಆಶ್ರಯದಲ್ಲಿ ಬೆಳಿತೀವಿ? ತಂದೆ ತಾಯಿ ಆಶ್ರಯದಲ್ಲಿ ಬೆಳಿತೀವಿ. ಅದೇ ತಂದೆ ತಾಯಿ ನಮಗೋಸ್ಕರ ಏನ್ ಕೆಲಸ ಮಾಡ್ತಿರ್ತಾರೆ? ಮಕ್ಕಳಿಗೋಸ್ಕರ ತುಂಬಾ ಅವರು ಶ್ರಮ ಪಡ್ತಿರ್ತಾರೆ. ಅದೇ ಮಕ್ಕಳು ಬೆಳೆದ ಮೇಲೆ ಏನ್ ಮಾಡ್ತಾರೆ? ಅದೇ ತಂದೆ ತಾಯಿಗೆ ತೊಂದರೆ ಕೊಡ್ತಾರೆ. ಯಾಕೆ ಇದನ್ನು ಉದಾಹರಣೆ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಹದಲ್ಲಿ ಎರಡು ಜನ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಅವರು ತಂದೆ ತಾಯಿಯಷ್ಟೇ ಅದಕ್ಕಿಂತ ಸರ್ವಶ್ರೇಷ್ಠವಾದವರು. ತಂದೆ ತಾಯಿಯಷ್ಟೇ ಸರ್ವಶ್ರೇಷ್ಠವಾದವರು. ಯಾಕೆಂತಂದ್ರೆ, ತಂದೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ರೆ ತಾಯಿ ನಮ್ಮನ್ನ ಪೋಷಣೆ ಮಾಡ್ತಿರ್ತಾಳೆ. ಹಾಗಾಗಿ ಈ ಅರ್ಥವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ತಂದೆ ತಾಯಿಯಷ್ಟೇ ಸರ್ವಶ್ರೇಷ್ಠವಾದವರು ನಮ್ಮ ಲಿವರ್ ಮತ್ತೆ ನಮ್ಮ ಹಾರ್ಟ್. ಈ ಲಿವರ್ ಏನ್ ಕೆಲಸ? ತಾಯಿ ತರ ಯಾವಾಗ್ಲೂ ನಮ್ಮನ್ನ ಜಾಗ್ರತೆ ಮಾಡೋದು, ನಮ್ಮ ದೇಹಕ್ಕೆ ಏನೇನು ಕೊಡಬೇಕು ಆ ಒಂದು ರೀತಿಯ ಒಂದು ಅಂಶಗಳನ್ನು ಉತ್ಪಾದನೆ ಮಾಡೋದು. ಈಗ ತಾಯಿ ಮಕ್ಕಳಿಗೆ ಏನ್ ಮಾಡ್ತಾರೆ? ಅವರಿಗೆ ಊಟ ತಿಂಡಿ, ಅವ್ರಿಗೆ ಬಟ್ಟೆ ವ್ಯವಸ್ಥೆ, ಶಾಲೆಗೆ ಹೋಗೋದು, ಅವರಿಗೆ ಪ್ರತಿಯೊಂದು ಕೇರ್ ಮಾಡ್ತಿರ್ತಾರೆ ಅಲ್ವಾ? ಆ ತಾಯಿ ಕೇರ್ ಮಾಡಿದ್ರೆ ತಾನೆ ನಾವು ಶಾಲೆಗೆ ಹೋಗಿ ಓದಿ ಚೆನ್ನಾಗಿ ವಿದ್ಯಾವಂತರಾಗಿ ಚೆನ್ನಾಗಿ ಕಾಣ್ತೀವಿ. ಅದೇ ತಾಯಿ ನಮ್ಮನ್ನು ಕೇರ್ ಮಾಡಲಿಲ್ಲ ಅಂದ್ರೆ ನಾವು ಲೈಫಲ್ಲಿ ಸಕ್ಸಸ್ ಆಗಲ್ಲ. ಹಾಗೇನೆ ನಮ್ಮ ದೇಹದಲ್ಲಿ ಬಿಡುಗಡೆ ಆಗುವಂತ ಪ್ರತಿಯೊಂದು ಕೆಮಿಕಲ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಆ ಒಂದು ಕೆಮಿಕಲ್ ಅನ್ನ ನಮ್ಮ ಲಿವರ್ ಬಿಡುಗಡೆ ಮಾಡುತ್ತೆ. ಪ್ರತಿಯೊಂದಕ್ಕೂ ನಮ್ಮ ಲಿವರಿನ ಸಹಾಯದಿಂದಲೇ ಎಲ್ಲ ದೇಹದ ಅಂಗಾಂಗಗಳಿಗೂ ರಚನೆ ಆಗ್ಲಿಕ್ಕೆ ಸಹಕಾರಿ ಮಾಡ್ತದೆ. ಹಾಗೆ ತಂದೆ ಸ್ಥಾನ ಏನು? ನಮ್ಮ ಹೃದಯ ಏನ್ ಮಾಡ್ತದೆ? ಎಷ್ಟೋ ಲೀಟರ್ ಗಟ್ಟಲೆ ಬ್ಲಡ್ ಅನ್ನ ಪಂಪ್ ಮಾಡಿ ನಮ್ಮ ಪ್ರತಿಯೊಂದು ಆರ್ಗನ್ಸಿಗೂ ಕಳಿಸ್ಕೊಡ್ತದೆ. ಹಾಗಾಗಿ ತಂದೆಯದೇನು ಜವಾಬ್ದಾರಿ? ಪ್ರತಿದಿನ ಪ್ರತಿ ಕ್ಷಣ ಮಕ್ಕಳಿಗೋಸ್ಕರ ದುಡಿತಾರಲ್ಲ, ಹಾಗೇನೆ ಈ ಲಿವರ್ ಮತ್ತೆ ಹಾರ್ಟ್ ಇದೆಯಲ್ಲ, ತಂದೆ ತಾಯಿ ಇದ್ದಾಗೆ. ಹಾಗೇನೆ ನಮ್ಮ ಲಿವರ್ ಚೆನ್ನಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಾನು ಈ ಲಿವರ್ ಕೇರ್ ಅನ್ನ 4 ತಿಂಗಳಿಂದ ಬಳಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಎನರ್ಜಿ ಆಗಿರ್ತದೆ, ಎಲ್ಲೂ ಟಯರ್ಡ್ ಆಗಲ್ಲ, ಎಲ್ಲೂ ನಮಗೆ ಬೇಜಾರು ಅನ್ಸಲ್ಲ, ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ನಮ್ಮ ಲಿವರ್ ಮೇಲೆ ಅನ್ವಾಂಟೆಡ್ ಫ್ಯಾಟ್ ಏನಾದ್ರು ಕುತ್ಕೊಂಡಿದ್ರೆ ಅದನ್ನು ರಿಮೂವ್ ಮಾಡ್ಲಿಕ್ಕೆ ಸಹಕಾರಿ ಮಾಡುತ್ತೆ. ಜೊತೆಯಲ್ಲಿ ಯಾಕೆ ಲಿವರ್ ಜೊತೆ ಈ ಒಂದು ನ್ಯೂಟ್ರಿ ಕಾಫಿಯನ್ನು ತೆಗೆದುಕೊಂಡ್ರೆ ಇದು ಸಹ ನಮ್ಮ ಲಿವರ್ ಚೆನ್ನಾಗಿ ಮಾಡ್ಲಿಕ್ಕೆ ಸಹಕಾರಿ ಮಾಡುತ್ತೆ. ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಸಹಾಯ ಮಾಡುತ್ತೆ. ಯಾಕೆಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಜೊತೆಯಲ್ಲಿ ಈ 3 ಉತ್ಪನ್ನಗಳನ್ನ, ಈ 3 ಪದಾರ್ಥವನ್ನ ನೀವು ಬಳಸಿದ್ದೇ ಆದಾಗ ನಿಮಗೆ ನಿಮ್ಮ ದೇಹದ ಆಕ್ಟಿವಿಟಿ ಚೆನ್ನಾಗಿ ಗೊತ್ತಾಗುತ್ತೆ. ಯಾವ್ಯಾವ ರೀತಿಯ ಒಂದು ಕೆಮಿಕಲ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ನಮ್ಮ ಲಿವರ್ ಅಂತ ಹೇಳಿದ್ರೆ ಅದು ಬಳಸಿದ ಮೇಲೆ ಗೊತ್ತಾಗುತ್ತೆ ಇದ್ರ ವ್ಯಾಲ್ಯೂ ಏನು ಅಂತ. ಎಷ್ಟೋ ಜನ ತುಂಬಾ ಓವರ್ ವೇಟ್ ಇರ್ತೀರಿ, ಅಂದ್ರೆ ಹೆಚ್ಚು ಮಸಾಲೆ ಪದಾರ್ಥ ತಿಂದು, ಹೆಚ್ಚು ಆಯಿಲ್ ಐಟಮ್ ತಿಂದಿರ್ತೀರಿ, ಹೆಚ್ಚು ಕಾರ್ಬ್ಸ್ ತಿಂದು, ಸರಿಯಾಗಿ ನೀವು ಆಕ್ಟಿವಿಟಿ ಎಕ್ಸಸೈಸ್ ಮಾಡದೆ ನಿಮ್ಮ ಲಿವರ್ ಸುತ್ತ ಫ್ಯಾಟ್ ಬೆಳ್ಕೊಂಡಿರ್ತದೆ. ಅದನ್ನ ಹೇಗೆ ನಾವು ಅದನ್ನ ರಿಮೂವ್ ಮಾಡೋದು ಅಂದ್ರೆ, ಇಲ್ಲಿ ನಮ್ಮ ಕಂಪನಿ ತಯಾರು ಮಾಡಿ ಕೊಟ್ಟಿರುವಂತ ಸ್ವದೇಶಿ ದಿಶಾ ಲಿವರ್ ಕೇರ್, ಇದು ನಮ್ಮ ಲಿವರ್ನ ಸ್ವಚ್ಛವಾಗಿರ್ತದೆ. ವರ್ಜಿನ್ ಕೋಕೋನಟ್ ಆಯಿಲ್, ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂತ, ಸೋಡಿಯಂ ಮೊನಾಲಿಕ್ ಆಸಿಡ್ ಇರುವಂತ ಈ ಒಂದು ಆಯಿಲ್ ಇಂದ ನಮ್ಮ ಎನರ್ಜಿ ಚೆನ್ನಾಗಾಗ್ತದೆ. ಕಾಫಿಯಿಂದ ಸಹ ನಮ್ಮ ಲಿವರ್ನ ಚೆನ್ನಾಗಿ ಇಟ್ಕೊಳ್ಬಹುದು. ಈ 3 ಕಾಂಬಿನೇಷನ್ ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಬಳಸ್ತೀನಿ, ಪ್ರತಿಯೊಂದು ನಾನು ಬಳಸ್ತೀನಿ. ಆ ಬಳಸೋದ್ರಿಂದ ನನಗೆ ಒಂದು ಎನರ್ಜಿ ಚೆನ್ನಾಗಿರ್ತದೆ. ಯಾಕೆಂದ್ರೆ ನಾನು ಹಾಗೆ ಹೇಳಲಿಕ್ಕೆ ನಾನು ಡಾಕ್ಟರ್ ಅಲ್ಲ. ಯಾಕೆಂದ್ರೆ ನಾನು ಒಬ್ಬ ವೆಲ್ನೆಸ್ ಕೋಚ್, ಅಂದ್ರೆ ಆರ್ಗಾನಿಕ್ ವೆಲ್ನೆಸ್ ಕೋಚ್. ಆಹಾರದಿಂದ ನಿಮ್ಮ ದೇಹವನ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಬಹುದು, ಯಾಕೆಂದ್ರೆ ಇದನ್ನ ನಾವು ಬಳಸಿದ ಮೇಲೆ ಇನ್ನೊಬ್ರಿಗೆ ನಾವು ಬಳಸಿ ಅಂತ ಹೇಳಿಕ್ಕಾಗುತ್ತೆ. ನಿಮ್ಮಲ್ಲಿ ಯಾರಿಗಾರು ಫ್ಯಾಟ್ ಜಾಸ್ತಿ ಇದೆ, ಸುಸ್ತಾಗ್ತಾ ಇದೆ, ಬೆವರು ಸಿಕ್ಕಾಪಟ್ಟೆ ಹೋಗ್ತಾ ಇದೆ, ಅಂದ್ರೆ ಕೆಲಸ ಮಾಡಕ್ಕಾಗಲ್ಲ, ತುಂಬಾ ನಮಗೆ ಎನರ್ಜಿ ಕಡಿಮೆ ಇದೆ ಅನ್ನೋರು ನಮ್ಮ ಬ್ಲಾಕ್ ಕಾಫಿ, ವರ್ಜಿನ್ ಕೋಕೋನಟ್ ಆಯಿಲ್ ಅಂಡ್ ಲಿವರ್ ಕೇರ್ ಈ 3 ಕಾಂಬಿನೇಷನ್ ಆಗಿ 6 ತಿಂಗಳು ನೀವು ಬಳಸಿದ್ದೇ ಆದಾಗ ನಿಮ್ಮ ಲಿವರ್ ನಲ್ಲಿ ಇರುವಂತ ಪರಿಪೂರ್ಣ ಫ್ಯಾಟ್ ಅನ್ನ ಚೆನ್ನಾಗಿ ರಿಮೂವ್ ಮಾಡಿ ನಿಮ್ಮ ಪ್ರತಿಯೊಂದು ಆರ್ಗನ್ಸ್ ಹೆಲ್ದಿ ಆಗಿರ್ಲಿಕ್ಕೆ ನಮ್ಮ ಲಿವರ್ ನಮಗೆ ಸಹಕಾರಿಯಾಗುತ್ತೆ. ಹಾಗಿದ್ದಾಗ ಯಾರಿಗಾದ್ರೂ ಆಸಕ್ತಿ ಇದ್ರೆ ನನ್ನನ್ನು ಸಂಪರ್ಕ ಮಾಡಿ, ಕೆಳಗೆ ಕಾಣ್ತಿರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಹೇಗೆ ಬಳಸೋದು ಅಂತ ಅದ್ರ ಬಗ್ಗೆ ಮಾರ್ಗದರ್ಶನವನ್ನು ಕೊಡ್ತೀನಿ. ಪರಿಪೂರ್ಣವಾಗಿ ನಿಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಲಿವರ್ ತಾಯಿ ಸಮಾನ, ನಿಮ್ಮ ಹೃದಯ ಬಂದು ತಂದೆ ಸಮಾನ. ಹಾಗೆ ಇಡೀ ನಿಮ್ಮ ದೇಹ ಒಂದು ನಿಮ್ಮದೇ ಒಂದು ಕುಟುಂಬ, ಒಂದು ಪವರ್ಫುಲ್ ದೇವಸ್ಥಾನ ಇದ್ದಾಗೆ
ದಯಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಂಡು, ನಿಮ್ಮಲ್ಲಿ ಯಾರೋ ಹಿರಿಯವರಿಗೆ ಕಷ್ಟ ಆಗ್ತಿರ್ತದೆ, ಅವ್ರ ಹತ್ರ ಹಣ ಇರ್ತದೆ, ಆರೋಗ್ಯದ ಮಾರ್ಗ ಗೊತ್ತಿಲ್ಲ, ಎಲ್ಲೋದು ಕೆಲವೆಲ್ಲ ಸೈಡ್ ಎಫೆಕ್ಟ್ ಪದಾರ್ಥಗಳನ್ನು ಯೂಸ್ ಮಾಡಿ ಎಲ್ಲೂ ರಿಸಲ್ಟ್ ಕಂಡಿರಲ್ಲ. ನಮ್ಮ ಉತ್ಪನ್ನಗಳನ್ನ ನೀವು 6 ತಿಂಗಳು ಬಳಸಿದ್ದೆ ಆದ್ರೆ ನಿಮಗೆ ರಿಸಲ್ಟ್ ಬಂದಿಲ್ಲ, ಏನೂ ಒಂದು ಚೂರು ಚೆನ್ನಾಗಿಲ್ಲ, ನಾನು ಹೇಳಿದ ಕರೆಕ್ಟ್ ಫಾಲೋ ಮಾಡಿದ್ರಿ, ನಿಮ್ಗೆ ಏನೂ ಬಂದಿಲ್ಲ ಅಂದ್ರೆ ಮನಿ ಬ್ಯಾಕ್ ಗ್ಯಾರಂಟಿ ಇದೆ. ಯಾಕೆಂತಂದ್ರೆ ಮನಿ ಬ್ಯಾಕ್ ಆಫರ್ ಇದೆ ನನ್ನ ಹತ್ರ. ಹಾಗಿದ್ದಾಗ ದಯಮಾಡಿ ಇದನ್ನ ಬಳಸಿ ನಿಮ್ಮ ಲಿವರು, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಯೋಚನೆ ಅಥವಾ ನನ್ನ ಒಂದು ಚಿಂತನೆ, ಯಾಕೆಂದ್ರೆ ಉದ್ದೇಶ ಆರೋಗ್ಯ ಚೆನ್ನಾಗಿಟ್ಕೊಂಡು ಪ್ರತಿಯೊಬ್ರು ಬದುಕಿ ಬಾಳಿ ನಿಮ್ಮ ಒಂದು ಆಯುಷ್ಯನ ಪರಿಪೂರ್ಣವಾಗಿ ಮುಗಿಸಿ ಮುಂದೆ ಹೋಗಿ ಅಂತ ಹೇಳ್ತಾ, ನಮ್ಮ ಲಿವರ್ ಸುತ್ತ ಫ್ಯಾಟ್ ಕೂತ್ಕೊಳ್ಳಿಕ್ಕೆ ಕಾರಣ ಏನು? ಉದಾಹರಣೆಗೆ ನಿಮ್ಮ ಮನೆ ಇದೆ, ನಿಮ್ಮ ಮನೆಯಲ್ಲಿ ನೀವು ಸರಿಯಾಗಿ ಕಸ ಗುಡಿಸ್ಲಿ ಅಂದ್ರೆ ಏನಾಗುತ್ತೆ? ಕಸ ಸ್ಟೋರೇಜ್ ಆಗುತ್ತೆ. ಕಸ ಗುಡಿಸಿದ್ರೆ ಸಾಕ, ಅದನ್ನು ನೆಲ ಒರೆಸಬಾರ್ದು. ನೆಲ ಒರೆಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕರೆ ಹಾಗೆ ಉಳ್ಕೊಳ್ತದೆ. ಹಾಗೇನೆ ನಮ್ಮ ದೇಹದಲ್ಲಿ ಈ ನಮ್ಮ ಒರಿಜಿನ್ ಕೋಕೋನಟ್ ಆಯಿಲ್ ಒಂದು ರೀತಿಯ ಕ್ಲೀನಿಂಗ್, ನಮ್ಮ ಲಿವರ್ನ ಕ್ಲೀನ್ ಮಾಡ್ತದೆ. ಈ ನಮ್ಮ ಲಿವರ್ ಕೇರ್ ಅಂಡ್ ಬ್ಲಾಕ್ ಆಫ್ ಇದೆಯಲ್ಲ, ಅಲ್ಲಿರುವಂತ ಅನ್ವಾಂಟೆಡ್ ನ ರಿಮೂವ್ ಮಾಡ್ತದೆ. ಇದ್ರದ್ದು ಪವರ್ ಇದೆ. ಹಾಗಾಗಿ ಪರಿಪೂರ್ಣ ಯಾಕೆ ಬಳಸಬೇಕು? ನಮ್ಮ ಲಿವರ್ ತುಂಬಾ ಕೆಡ್ಲಿಕ್ಕೆ ಕಾರಣ ಏನು? ಯಾಕೆಂದ್ರೆ ಲಿವರ್ 80% ಕೆಟ್ಟೋಗಿದ್ರು ನಮಗೆ ಗೊತ್ತಾಗೋದಿಲ್ಲ. ಅದು ನಿತ್ಯ ನಿರಂತರ ಕೆಲಸ ಮಾಡ್ತಾನೆ ಇರ್ತದೆ. ಹಾಗೆ ನಮ್ಮ ತಾಯಿಗೆ ಆರೋಗ್ಯ ಕೆಟ್ಟರು ನಾವು ಅದನ್ನ ಗಮನಿಸೋದಿಲ್ಲ. ಯಾಕೆ ಹೇಳಿ? ತಾಯಿ ಅಲ್ವಾ, ಎಲ್ಲಾ ಜವಾಬ್ದಾರಿ ತಾವ. ಹಾಗೆ ನಮ್ಮ ಲಿವರ್ ತಾಯಿ ತರ. ದಯಮಾಡಿ ನಿಮ್ ಲಿವರ್ ಓವರ್ ವೇಟ್ ಯಾರೋ ಇದ್ದೀರಿ, ನಿಮಗೆ ವಾಕಿಂಗ್ ಮಾಡಕ್ ಆಗ್ತಾ ಇಲ್ಲ, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಡಿಲಿಕ್ಕೆ ಆಗ್ತಾ ಇಲ್ಲ, ಕೂರಕ್ ಆಗ್ತಾ ಇಲ್ಲ, ಕೂತ ಹೇಳಕ್ ಆಗ್ತಾ ಇಲ್ಲ, ತಿಂದಂತ ಊಟ ಚೆನ್ನಾಗಿ ಜೀರ್ಣ ಆಗ್ತಾ ಇಲ್ಲ, ಇಂಥ ಸಮಸ್ಯೆಯಿಂದ ಸಫರ್ ಪಡ್ತಾರೆ. ಕಣ್ಣ ಹತ್ರ ಡಾರ್ಕ್ ಸರ್ಕಲ್ ಇರ್ತದೆ. ಯಾಕೆಂತಂದ್ರೆ ನಮ್ಮ ಲಿವರು ಸರಿಯಾಗಿ ಸಹಾಯ ಮಾಡ್ಲಿಲ್ಲ ನಮಗೆ ಅಂದ್ರೆ ಈ ಸಮಸ್ಯೆ ಬರುತ್ತೆ. ಜೊತೆ ತಲೆ ಕೂದಲು ಉದುರುವಂತ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ದಯಮಾಡಿ ನೀವು ತಿನ್ನುವಂತ ಫುಡ್ ಇಂದ ಯಾಕೆ ನಿಮ್ ಲಿವರ್ ಹಾಳಾಗ್ತಾ ಇದೆ? ನೀವು ತಿನ್ನುವಂತ ಲೈಫ್ ಸ್ಟೈಲ್ ಫುಡ್ ಚೆನ್ನಾಗಿಲ್ಲ. ಯಾಕೆಂದ್ರೆ ಕರೆದ ಪದಾರ್ಥವನ್ನು ತಿನ್ನೋದು, ಕರೆದಿದ್ದು ನೀವು ಹೊರಗಡೆ ತಿಂದು ಬಂದದ್ದು, ತಿಂದಿದ್ದು ಸರಿಯಾಗಿ ಜೀರ್ಣ ಆಗದೆ ಅದು ಹೊರಗಡೆ ಹಾಕದೇ ಇರದೇ ಇರ್ಬೋದು. ಹಾಗೆ ಅತಿಯಾಗಿ ಹೆಚ್ಚು ಕಾರ್ಬ್ಸ್ ತಿನ್ನೋದ್ರಿಂದ, ಅತಿಯಾಗಿ ಹೆಚ್ಚು ಮದ್ಯಪಾನ ಮಾಡೋದ್ರಿಂದ ನಮ್ಮ ಲಿವರ್ ಹಾಳಾಗುತ್ತೆ. ಆ ಲಿವರ್ನ ಹೇಗೆ ಕ್ಷೇಮ ಮಾಡ್ಕೊಳ್ಬೇಕು? ಯಾಕೆಂತಂದ್ರೆ ಬೇರೆ ಅಂಗಾಂಗಗಳೇನಾದರೂ ತೊಂದರೆ ಆದ್ರೆ ಅದನ್ನು ಆಪರೇಷನ್ ಮಾಡಿ ಆಗ್ಲಿ ಅಥವಾ ಏನೋ ಒಂದು ಮಾಡಿ ರೆಡಿ ಮಾಡ್ಬೋದು. ಬಟ್ ಲಿವರ್ ಹಾಳಾಗಾದ್ರೆ ಅದು ಪರಿಪೂರ್ಣ ಮನುಷ್ಯನ ತಳಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗಿದ್ದಾಗ ನೀವು ಪರಿಪೂರ್ಣ ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಲಿವರ್ ಕೇರ್ ನೋಡಿ, ಬಳಸಿದ ಮೇಲೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಾನು ಚಾಲೆಂಜ್ ಯಾಕೆ ಮಾಡ್ತೀನಿ ಅಂದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅಂದ್ರೆ ಬಳಸೋದಕ್ಕಿಂತ ಮುಂಚೆ ನಮ್ಮ ಗೈಡೆನ್ಸ್ ತಗೊಂಡು ಬಳಸಬೇಕು. ಸುಮ್ಮನೆ ಈಗ ಉದಾಹರಣೆಗೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಓದಿರೋದೇನು? ಮೆಡಿಕಲ್ ಬಗ್ಗೆ, ಮೆಡಿಕಲ್ ಅಂದ್ರೆ ಮೆಡಿಸಿನ್ ಬಗ್ಗೆ ಅವ್ರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಯಾವ ಕಾಯಿಲೆಗೆ ಯಾವ ಮೆಡಿಸಿನ್ ಕೊಡಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರ್ತದೆ. ಬಟ್ ನಾವೇನ್ ಮಾಡ್ತೀವಿ? ಡಾಕ್ಟರ್ಗೆ ಯಾಕೆ ಫೀಸ್ ಕೊಡಬೇಕು, ನನಗೆ ಗೊತ್ತಲ್ಲ ಅಂದ್ಬಿಟ್ಟು ನಾವು ಮೆಡಿಕಲ್ ಶಾಪಲ್ಲಿ ತಲೆನೋವಿನ ಮಾತ್ರೆ, ಗ್ಯಾಸ್ಟ್ರಿಕ್ ಮಾತ್ರೆ, ಆ ಮಾತ್ರೆ ಈ ಮಾತ್ರೆ ಅಂತ ತಿಂದು ಬಿಡ್ತೀವಿ. ಅದು ಸೈಡ್ ಎಫೆಕ್ಟ್ ಎಲ್ಲೆಲ್ಲ ಹೋಗ್ಬೋದು. ಹಾಗಾಗಿ ಸಲಹೆ ತೆಗೆದುಕೊಂಡು ಮಾರ್ಗದರ್ಶನದಿಂದ ನೀವು ಇದನ್ನ ಬಳಸಿ ನಿಮ್ಮ ಒಂದು ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ತುಂಬಾ ಜನ ಫ್ಯಾಟ್ ಜಾಸ್ತಿ ಇರ್ತದೆ. ಫ್ಯಾಟ್ ಕರಗಿ ಎಷ್ಟೋ ವರ್ಕೌಟ್ ಮಾಡ್ತಾರೆ, ಕರಗ್ತಾ ಇರಲ್ಲ. ಯಾಕಿರ್ಬೋದು? ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗದೆ ಹೊರಗಡೆ ಇದ್ದಾಗ ಈ ಸಮಸ್ಯೆ ಪ್ರಾರಂಭ ಆಗುತ್ತೆ. ದಯಮಾಡಿ ಆ ಥರ ಆಸಕ್ತಿ ಇದ್ದವರು, ಅನ್ವಾಂಟೆಡ್ ಕ್ರೇವಿಂಗ್ಸ್ ಕಡಿಮೆ ಮಾಡ್ತದೆ, ನಿದ್ರೆ ಕ್ವಾಲಿಟಿ ಚೆನ್ನಾಗಿ ಮಾಡ್ತದೆ. ದಿನದಿಂದ ದಿನಕ್ಕೆ ನಿಮ್ಮ ಲಿವರ್ ಅಂದ್ರೆ ನಿಮ್ಮ ಲಿವರ್ ಹೆಲ್ದಿ ಆದಂಗೆ ನಿಮ್ಮ ಸ್ಕಿನ್ ಸಹ ಹೆಲ್ದಿ ಆಗುತ್ತೆ. ಜೊತೆ ನಿಮ್ಮ ಹೇರ್ ಗ್ರೋತಿಂಗ್ ಸಪೋರ್ಟ್ ಆಗುತ್ತೆ. ಹಾಗೆ ನಿಮಗೆ ಎನರ್ಜಿ ಚೆನ್ನಾಗಿರ್ತದೆ, ಮಾತಾಡುವಂತ ವಾಕ್ಚಾತುರ್ಯ ಚೆನ್ನಾಗಿರ್ತದೆ. ದಯಮಾಡಿ ಈ ನಮ್ಮ ಉತ್ಪನ್ನಗಳನ್ನು ನೀವು ಬಳಸಿ ಅಂತಲೇ ಹೇಳ್ತೀನಿ. ಯಾಕೆಂದ್ರೆ ನಾನು ಮಾರಾಟ ಮಾಡೋದೇ ನನ್ನ ಉದ್ದೇಶ ಅಲ್ಲ. ನನಗೆ ಲಾಭ ಬೇಕು ನಿಜ, ನಿಮಗೆ ಆರೋಗ್ಯವನ್ನು ಕೊಡಿಸಿ. ನೀವು ಹಣವನ್ನು ಏನಕ್ಕೋಸ್ಕರ ಕೊಡ್ತೀರಿ? ಇದನ್ನು ಬಳಸಿ ಏನೋ ನನಗೆ ಒಳ್ಳೇದಾಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ಕೊಡ್ತೀರಿ, ಅಥವಾ ನನ್ನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಹಣವನ್ನು ಕೊಡ್ತೀರಿ? ಅದನ್ನ ನಿಮಗೆ ಪರಿಪೂರ್ಣ ಆರೋಗ್ಯ ಅಂದ್ರೆ ನ್ಯಾಚುರಲ್ ಆಗಿ ಆರ್ಗಾನಿಕ್ ಪದಾರ್ಥವನ್ನ ಬಳಸ್ತಾ ನಿಮ್ಮ ಆರೋಗ್ಯ ಚೆನ್ನಾಗಿ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈ ಒಂದು ಸಂಚಿಕೆ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.